ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಇಲ್ಲ, ಹೇಳೋದು ಇಲ್ಲ, ಹಂಗೆ ಏನು ಹೇಳಲ್ಲ ಗೈಸ್. ಕಾಲೇಜಿಗೆ ಬಂದಿದ್ದೀನಿ, ಕ್ಲಾಸ್ ಇಲ್ಲ. ಅಗೇನ್ ನಮ್ಮ ಕಾಲೇಜ್ ಕೇಳಿಲ್ಲಿ ಕನ್ನಡ ಯಾರು ಬಂದಿಲ್ಲ. ಕನ್ನಡಕ್ಕೆ ನಾನು ಒಬ್ಳೆ ಬಂದಿದ್ದು. ಕೇಳಿಸ್ಕೊ, ಫೋಟೋ ತಕೊಂಡು ಬೇರೆ ಮಾಡಿರ್ತಾರೆ. ಕೇಳಿಸ್ಕೋ, ಕನ್ನಡ ಯಾರು ಬಂದಿಲ್ಲ, ನಾನು ಒಬ್ಳೆ ಬಂದಿದ್ದು. ಒಬ್ಳು ಕೂತಿದ್ದೀನಿ, ಸುಮ್ಮನೆ ಹೋಗಿದ್ದೀನಿ ಗೈಸ್. ಬರ್ಡೇ ಗರ್ಲ್ ಫುಲ್ಲು ಹೊಟ್ಟೆ ನೋವು ಬಂದು ಅಲ್ಲಿ ಮಲ್ಕೊಂಡ್ಬಿಟ್ಟೆ. ಅವಳು ಒಬ್ಳಿಗೆ ಕೊಟ್ಟರು, ಏನು ಮಾಡ್ಸಿಲ್ಲ, ಏನು ಇಷ್ಟೇನು ಬಂದೇ ಇಲ್ಲ ಅಂದ್ರು. ಡಿ ಸೆಕ್ಷನ್ ಅವರಿದ್ರು, ಇದ್ರೊಳಗೆ ನಾನೊಬ್ಳೆ ನಾನಿದ್ದೆ. ತನುಶ್ರೀ ಕೇಳಿಲಿ, ತನುಶ್ರೀ ಸುಮ್ಮನೆ ಬಂದಿದ್ದು, ಬಸ್ ಬೇಗ ಬಂತು ಅಂತ ಬಂದ್ಲಂತೆ. ನೋಡಿದ್ರೆ ಮ್ಯಾಮ್ ಇದ್ರು, ನಿಧಾನಕ್ಕೆ ಬಂದು ಕುತ್ಕೊಂಡ್ಲು. 9:45 ಬಂದಿತ್ತು, ಆಲ್ಮೋಸ್ಟ್ ಅಟೆಂಡೆನ್ಸ್ ಹೊಡಿಸ್ಕೊಂಡು ಬಂದು. ಅಂದ್ರೆ 9:45 9:35 ಹಂಗೇನೋ ಆಗಿ. ಇನ್ನ ಇವಾಗ ಹಳ್ಯಾಕ ಆಶ್ರಮ ಇಲ್ದಿದ್ದಾಳೆ. ಯಾರು ಮಗ್ಳು ಬಗ್ಗೆನಾ? ಸಖತ್ತಾಗಿದೆ ಮೂವಿ ಮಾತ್ರ. ಲವ್ ಮಾಕ್ಟೇಲ್. ನಾನು ಅಲ್ಲೋಗಿ ಮಾತಾಡ್ಬೇಕಿತ್ತು. ಛೇ, ಹಿಂಗೆ ಕೂತಿದ್ದೀನಿ ನಾನು. ಅಲ್ಲೋಗಿ ಹಿಂಗೆ ಅಳಿಸ್ಕೊಂತ ಕೂತಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನಂಗೆ ತುಂಬ ಕನೆಕ್ಟ್ ಆಗಿದೆ. ನೋಡಿ ಗೈಸ್, ಲವ್ ಮಾಕ್ಟೇಲ್ ಪ್ರೆಫರ್ ಮಾಡ್ತೀನಿ. ಕಂಬೈನ್ ಕ್ಲಾಸ್ ಅಂತೆ, ಕ್ಲಾಸ್ ಸ್ಟಾರ್ಟ್ ಆಗಿದೆ. 15 ನಿಮಿಷ ಆಗೋಯ್ತು, ಇನ್ನೂ ಬಂದಿಲ್ಲ. ಮಧ್ಯಾಹ್ನ ಆಗಲ್ಲ ಗೈಸ್, ಒಂದು 10-15 ನಿಮಿಷ ಮಾಡಿ ಕಳಿಸ್ತಾರೆ. ನೋಡ್ಕೊಳ್ಳಿ, ಅಟೆಂಡೆನ್ಸ್ ಹಾಕಿ ಅಷ್ಟೇ. ಹಣೆ ಬರ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ, ನಮಗೂ ಇಂಟ್ರೆಸ್ಟ್ ಇಲ್ಲ. ಮಧ್ಯಾಹ್ನ ಕನ್ನಡ ಇಲ್ಲ, ಕನ್ನಡ ಹೋಯ್ತು. ಬೆಳಿಗ್ಗೆ ಕನ್ನಡ ಮಾಡಿಲ್ಲ. ಒಂದು ನೋಡಿದ್ರು ಮ್ಯಾಮು, ಕ್ಲಾಸಲ್ಲಿ ಜನನೇ ಇಲ್ವಲ್ಲ ಅಂತ ಅವಳಿಗೆ ಶಾಕ್ ಆಗ್ಬಿಡ್ತು. ಸರಿ ಇಲ್ಲ, ಏನಾದರೂ ಮಾಡ್ಕೊಳ್ಳಿ ಅಂತ ಅಟೆಂಡೆನ್ಸ್ ಕೊಟ್ಟು ಸುಮ್ಮನೆ ಕೂತ್ಕೊಳ್ಳೋದು. ಮಧ್ಯಾಹ್ನ ತಗೊಳ್ಳಲ್ಲ, ಬಂದ್ರೆ ಸಮಸ್ಯೆ. ದೀಪಾನು ಮಾಡ್ಸಕ್ಕಾಗಲ್ಲ. ಯಾಕೋ ಇದು ಏನೋ ನಂಗೆ ಏಯೂ ಡೌಟೇ. ಅವರೆಲ್ಲ ಹೋಗ್ತಿದ್ದಾರೆ. ಲ್ಯಾಬು ನಂಗೆ ಡೌಟ್ ಆಡಿದೆ ಈಗ. ಒಳ್ಳೆ ಹಾಯ್ ಗಾಯ್ಸ್, ನಮ್ಮ ಮ್ಯಾಮ್ 20 ಮಿನಿಟ್ಸ್ ಕ್ಲಾಸ್ ತಗೊಂಡ್ರು. ಅದರೊಳಗೆ 10 ಮಿನಿಟ್ಸ್ ಅಟೆಂಡೆನ್ಸ್ ಹಾಕಿ 15 ಮಿನಿಟ್ಸ್ ಹಾಕಿ ಬಿಟ್ಟರು. ಇವಾಗ ನೆಕ್ಸ್ಟ್ ಕ್ಲಾಸಿಗೆ ಬಂದಿದ್ದೀವಿ. ನೆಕ್ಸ್ಟ್ ಕ್ಲಾಸಿಗೆ ಬಂದಿದ್ದೀವಿ ಗಾಯ್ಸ್. ಇನ್ನು ಮ್ಯಾಮ್ ಬಂದಿಲ್ಲ. ನೀನೇನು ನಾನು ಮೊನ್ನೆ ಎಡಿಟ್ ಮಾಡುವಾಗ ನೋಡ್ತೀನಿ, ನಾನು ಇಲ್ಲೇನೋ ಮಾತಾಡ್ತಿರ್ತೀನಿ, ಸೈಡಿಗೆ ಬಂದ್ಬಿಟ್ಟು ನೋಡು. ಹಾಂ, ಎಡಿಟ್ ಮಾಡುವಾಗ ನೋಡ್ತೀನಿ ನಾನು ಹಿಂಗೆ. ಗೈಸ್ ಬೋರು ಗೈಸ್, ಕಾಲೇಜು ಯಾಕೆ ಬಂದಿದ್ದೀನೋ ಅನಿಸುತ್ತೆ. ಏನು ಮಾಡಲ್ಲ, ತಬ್ಬಲಿಗಳಾಗ್ಬಿಟ್ಟಿದ್ದೀವಿ ಗಾಯ್ಸ್. ಎಲ್ಲೂ ಹೋಗಂಗಿಲ್ಲ, ಬಿಡಂಗಿಲ್ಲ. ನೋಡಿ 11:15 ಆಗಿದೆ, ಇನ್ನೂ ಕ್ಲಾಸಿಗೆ ಬಂದಿಲ್ಲ. ಆ 45 ಮಿನಿಟ್ಸ್ ಕ್ಲಾಸಸ್ ರೀಚ್. ಇವ್ರಿಗೆ ಓಡಿ ಬರೋರು ಅವಾಗ ಟೈಮ್ ಆಗುತ್ತೆ ಅಂತ 1 ಅವರ್ ಅಂತ 15 ನಿಮಿಷ ಕ್ಲಾಸ್ ಕೆಡಿಸ್ಕೊಡೋಕೆ ಬಂದಿದ್ದೀನಿ. ಫಸ್ಟ್ ಅವರ್ ಅಟೆಂಡ್ ಮಾಡಿಲ್ಲ, ಕನ್ನಡ ಅಟೆಂಡ್ ಮಾಡಿಲ್ಲ. ಸೆಕೆಂಡ್ ಅವರ್ 15 ಮಿನಿಟ್ಸು. ನಾನು ಫಸ್ಟ್ ಅವರು ಬಂದಿದ್ದೀನಿ, ಯಾವಾಗೂ ಮಾಡಿಲ್ಲ. ಸೆಕೆಂಡ್ ಅವರು ಬಂದಿದ್ದೀನಿ 15 ಮಿನಿಟ್ಸ್. ಥರ್ಡ್ ಅವರ್ ಇನ್ನೂ ಮ್ಯಾಮೇ ಬಂದಿಲ್ಲ. ಅದಕ್ಕೆ ಕಾಲೇಜಿಗೆ ಬರೋಲ್ಲ ನಮ್ಮ ಕ್ಲಾಸ್ ಅವರು. ಮತ್ತು ನಮ್ಮ ಕ್ಲಾಸ್ ಅವ್ರನ್ನ ಬೈತಾರೆ ಅವರು. ಓರು ಗಾಯ್ಸ್, ಬೋರ್. ಇವತ್ತು MG ಬೇರೆ ಬಂದಿಲ್ಲ, MG ಹುಷಾರಿಲ್ಲ, ದನ ಬಂದಿಲ್ಲ. ನಾವೇ ಇಲ್ಲಿ ಮೇಡಮ್ ನೋಡಿ ಗೈಸ್. ಹಾಯ್ ಮೇಡಮ್. ಆ ಮೇಡಮ್ ನೋಡಿ ಗೈಸ್. ಗೈಸ್ ನನಗೆ ಬೋರ್ ಆಗ್ತಾ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ನನಗೆ. ರೀಲ್ಸ್ ಮಾಡೋಣವಾ? ಇವ್ರು ಬರಲ್ಲ ಅಂತ ಹೇಳಿದ್ರೆ ನಾವು ಅಟ್ಲೀಸ್ಟ್ ಎದ್ದು ಹೋಗ್ತೀವಿ. ಇವ್ರು ಬರ್ತೀನಿ ಅಂತನೂ ಅನ್ನಲ್ಲ, ಬರಲ್ಲ ಅಂತನೂ ಅನ್ನಲ್ಲ. ಮಧ್ಯಕ್ಕೆ ಸಿಗಾಕೊಂಡು ಒದಾಡ್ತೀವಿ ನಾವು. ಕಿಸಿ ಇವಳು ಇವತ್ತು ಏನು ತಂದಿದ್ದಾಳೆ ಗೊತ್ತಾ ಗೈಸ್ ನಿಮಗೆ? ನೂಡಲ್ಸ್. ನಿಮಗೆ ಪಾಪ ನಾನು ಇವತ್ತು ಊಟನೇ ತಂದಿಲ್ಲ.
ಇಲ್ಲ ಹೋಗಿರೋದಕ್ಕೆ ನಾನು ಇರಿ ಗೈಸ್. ಈ ಹುಡುಗಿ ಪ್ರಸಾದ ತಂದಿದ್ದಾಳೆ ಗೈಸ್, ತಿರುಪತಿ ಲಡ್ಡು. ಮಾತಾಡೋದಿದ್ರೆ ಜೋರಾಗಿ ಮಾತಾಡು. ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಾಮಕರಣ ಮಾಡಿದ್ದಾರೆ. ಬರ್ತೀನಿ ಅಂದರು, ಅದಕ್ಕೆ ಹೇಳ್ತೀನಿ ಗೈಸ್, ನೀವು ತಿನ್ಬಿಡಿ, ದೇವ್ರ ಒಳ್ಳೆಯದು. ಇಲ್ಲಿಂದಾನೇ ತಗೊಳ್ಳಿ ತಿರುಪತಿ ಲಡ್ಡು ಗೈಸ್. ಇದು ಟೇಸ್ಟ್ ಯಾರು ಬೀಟ್ ಮಾಡೋಕ್ಕಾಗಲ್ಲ. ಯಾರು ಇದ್ರು ಯಾರು ಕನ್ಫ್ಯೂಸ್ ಲೋಕಕ್ಕೆ ಹೋಗಿದ್ದಾಳೆ. ಗೈಸ್ ಬಂದ್ಬಿಟ್ವಿ ಗೈಸ್. ಆಗ್ತಾ ಇರಲಿಲ್ಲ, ಏನು ಕ್ಲಾಸ್ ತಗೋತಾ ಇಲ್ಲ, ಸುಮ್ಮನೆ ಇರಬೇಕಿತ್ತು. ಏನು ಮಾಡೋದು ಅಂತ ಅದು ಬಂದು ನಾವು ಮೊದಲೇ ಹೊಟ್ಟೆ ನೋಯ್ತಾ ಇತ್ತು, ಹುಷಾರು ಬೇರೆ ಇಲ್ಲ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಗಾಯ್ಸ್. ಇವತ್ತು ನಾವು ಈ ಕಡೆಯಿಂದ ಹೋಗ್ತಿದ್ವಿ, ಅಪ್ಪು ಅವ್ರು ಆ ಕಡೆಯಿಂದ ಹೋಗಿ. ಒಬ್ಬಳೇ ಕಣೆ. ಗೊತ್ತಾಗಲಿ ನಿಮಗೂ ಹಿಂಗಿರುತ್ತೆ ಒಬ್ಬರೇ ಇರೋದು ಅಂತ. ನಾವು ಎಷ್ಟೋ ಸತಿ ಒಬ್ರಲ್ಲ ಒಬ್ರು ಇರ್ತಾನೆ. ಏನೂ ಇಲ್ಲ, ನಾನು ಒಬ್ಬೊಬ್ಬಳೇ ಇರೋದು ಎಷ್ಟೋ ದಿನಗಳಿದೆ. ಆ ಸೈಡ್ ಇಟ್ಕೊಳ್ಳೋಕ್ಕೆ ಒಂದು ಐಶು ಇರ್ತಾಳೆ, ಇಲ್ಲ ದನ ಇರ್ತಾಳೆ. ಏನಿಲ್ಲ, ಅವರು 60 ಬಂದು ಅನಿಸುತ್ತೆ, ಅವ್ರು ಓಡಾಕ್ತಾರೆ. ನಾವು ಒಬ್ಬೊಬ್ಬಳೇ ಇವಾಗ ಬರ್ತೀವಿ ನಾನು. ಇದರಲ್ಲಿ ಇಳಿತಂತಾನೆ ಬಸವನಗುಡಿ.